ಲಗೇಜ್ ಪಕ್ಕ ಕುತ್ಕೊಂಡಿದ್ದೀನಿ. ಇಲ್ಲಿನಲ್ಲೇ ಇದೆ. ಹಲೋ. ಸೊ ನಾವಿವಾಗ ನಮ್ಮ ತೀರ್ಥಹಳ್ಳಿ ಕಡೆ ಹೋಗ್ತಾ ಇದೀವಿ. ನನ್ನಂತೂ ಲಾಸ್ಟ್ ಸೀಟಿಗೆ ಹಾಕ್ಬಿಟ್ಟಿದ್ದಾರೆ. ಸೊ ಫುಲ್ ಲಗೇಜ್ ಪಕ್ಕ ಕುತ್ಕೊಂಡಿದ್ದೀನಿ. ಫುಲ್ ಲಗೇಜ್. 4 ದಿನಕ್ಕೆ ಹೋಗ್ತಿರೋದು. ಬಟ್ ನಾನಂತೂ ಆರಾಮಾಗಿ 2 ವಾರ ಬಟ್ಟೆ ತಗೊಂಡಿದ್ದೀನಿ. ಐ ವಾಸ್ ಅ ವೆರಿ ಲೈಟ್ ಪ್ಯಾಕರ್ ಬಿಫೋರ್. ಆದರೆ ನಾವು ಹೆವಿ ಪ್ಯಾಕರ್ ಅನ್ಸಿದ್ರೆ. ನಮ್ಮಮ್ಮ ಒಳ್ಳೆ ನಿದ್ದೆ. ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಕಾರಲ್ಲಿ ಕೂತ ತಕ್ಷಣ ನಮ್ಮ ಅಮ್ಮಂಗೆ ಒಳ್ಳೆ ನಿದ್ದೆ. ಹಾಯ್ ಅಜ್ಜಿ. ಅವಾಗ್ಲಿಂದ ಆಶು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಬಂದಿದ್ದೀನಿ ನೋಡಿ. ಸೊ ಇವಾಗ ಎಲ್ಲೇ ಟ್ರಿಪ್ ಹೋದ್ರು ಒಬ್ರ ಹತ್ರ ಫುಲ್ ಒಂದು ತಿಂಡಿ ಐಟಮ್ಸ್ ಇರುತ್ತಲ್ಲ, ಅದು ನಮ್ಮಮ್ಮ ನಮ್ಮ ಫ್ಯಾಮಿಲಿಯಲ್ಲಿ. ಚಾಕು ಇರ್ಲಿಲ್ಲ, ಹಲ್ಲಿನಲ್ಲೇ ಅನ್ನದಾತೆ ಸುಖೀ ಭವ. ಸೊ ಊಟಕ್ಕೆ ಬಂದಿದ್ವಿ ನೋಡಿ. ಇಲ್ಲಿ ಒಂದು ಸೀರೆ ಅಂಗಡಿ ಓಪನ್ ಮಾಡಿದ್ದಾರೆ ಹೋಟೆಲ್ ಪಕ್ಕ. ಒಳ್ಳೆ ಸ್ಟ್ರಾಟಜಿ. ನಮ್ಮಮ್ಮ ಇಲ್ಲಿ ಸೀರೆ ಅಂತ ಆಲ್ರೆಡಿ ಶುರು ಮಾಡಿದ್ದಾರೆ. ನಮ್ಮಪ್ಪ ಅಪರೂಪಕ್ಕೆ ನನ್ನ ಫೋಟೋ ತೆಗಿ ಅಂತ ಹೇಳಿ ಪೋಸ್ಟ್ ಕೊಟ್ಟು ನಿಂತ್ಕೊಂಡಿದ್ದಾರೆ. ನನ್ನ ತಂಗಿ ನಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಅಪರೂಪಕ್ಕೆ ಕರ್ಕೊಂಡ್ಬಂದಿದ್ದಾಳೆ. ಬಟ್ ಅಂಗಡಿ ಮುಚ್ಚಿದೆ. ಮಲ್ನಾಡವರು ಅಂತ ಸರಿಯಾಗಿ ಪ್ರೂವ್ ಮಾಡ್ತಿದ್ದಾರೆ. ಎಲೆ ಅಡ್ಕೊಂಡು ಹಾಕೊಂಡ್ರು ನೋಡಿ. ಒಂದ್ ಚೀಲದಲ್ಲಿ ಏನೇನೋ ಇಟ್ಕೊಂಡಿದ್ದಾರೆ. ಮಲ್ನಾಡ್ ಅಡಿಕೆ. ಇವಾಗ ಟ್ರೈನ್ ಹೋಗ್ತಾ ಇದೆ, ಅದಕ್ಕೆ ಹಾಗೆ ನಿಲ್ಸಿದೀವಿ. ಆ್ಯಂಡ್ ಇಲ್ಲಿ ನಮಗೆ ಹಲಸಿನ ಹಣ್ಣು ಮಾರ್ತಾ ಒಬ್ರು ಬಂದ್ರು. ಎಲ್ರಿಗೂ ಒಂದೊಂದು ತಗೊಂಡಿದ್ದಾರೆ ನಮ್ಮಮ್ಮ. ಸೊ ಬಿಸಿ ಲೆಮನ್ ಟೀ ಚೆನ್ನಾಗಿದೆ. ಸೊ ನೋಡಿ ಸಖತ್ತಾಗಿದೆ. ಫುಲ್ ಗ್ರೀನರಿ, ಕಾಡು, ನೆಮ್ಮದಿಯಾಗಿದೆ. ಸೊ ಫೈನಲಿ ರೀಚ್ ಆದ್ವಿ ನಮ್ಮ ಅಜ್ಜಿ ಮನೆ ಮೇಘರಹಳ್ಳಿಗೆ. ಆ್ಯಂಡ್ ಇಲ್ಲೊಂದು ಕ್ಯೂಟ್ ಆಗಿರೋ ನಾಯಿ ಮರಿ ಇದೆ. ಹಲೋ, ಶಿರೋ ಅಂತ ಅದ್ರ ಹೆಸರು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.